Maroon 5. ಬೆಂಗಳೂರಲ್ಲಿ ಇತ್ತೀಚೆಗೆ ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಾ ಇದೆ. ಅದೇ ಪಟ್ಟಿಗೆ ಅಂಜನಾ ನಗರದ ಕವರ್ ಫ್ಯಾಕ್ಟರಿ ದಗದಗ ಅಂತ ಹೊತ್ತಿಕೊಂಡಿದ್ದು ಕೂಡ ಸೇರಿಕೊಳ್ತಾ ಇದೆ. ಇವತ್ತು ಬೆಂಗಳೂರಿನ ಅಂಜನಾ ನಗರದ ಕವರ್ ಫ್ಯಾಕ್ಟರಿಯಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಹೊರಗೆ ಓಡ್ ಬಂದಿದ್ದಾರೆ ಕಾರ್ಮಿಕರು. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಹುರಿದಿದೆ ಫ್ಯಾಕ್ಟರಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡದ ಶಂಕೆ ಅಂತ ಹೇಳಲಾಗ್ತಾ ಇದೆ. ಬೆಂಕಿ ಹೊತ್ಕೊಂಡಿದ್ದಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಅಂತ. ಬೆಂಕಿ ಅವಘಡದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನ. ಆದರೆ ಫ್ಯಾಕ್ಟರಿಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಸುಟ್ಟು ಭಸ್ಮ ಆಗಿದ್ದಾವೆ. ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ನೋಡ್ತಾ ಇದ್ದೀರಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೊಗೆ, ದಟ್ಟವಾದ ಹೊಗೆ ಆವರಿಸಿದೆ ಅಂತ ಹೇಳಿ. ಈ ಹೊಗೆ ನೋಡಿದ್ರೆ ಆ ಬೆಂಕಿಯ ಪ್ರಮಾಣ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹೇಳಿ ಕೇಳಿ ಈ ಘಟನೆ ನಡೆದಿರುವಂಥ ಜಾಗ ಏನಿದೆ, ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಮನೆಗಳು ಕೂಡ ಇದ್ದಾವೆ. ಬೇರೆ ಬೇರೆ ಮನೆಗಳು ಕೂಡ ಇದ್ದಾವೆ. ಒಂದು ಮಹಾ ಅನಾಹುತ ತಪ್ಪು ಹೋಗಿದೆ ಅಂತ ಹೇಳಬೇಕಾಗತ್ತೆ. ಆ ಬೆಂಕಿ ಏನಾದರೂ ಅಕ್ಕಪಕ್ಕದ ಮನೆಗಳಿಗೆ, ಅಕ್ಕಪಕ್ಕದ ಕಾಂಪೌಂಡ್ಗಳಿಗೆ ವ್ಯಾಪಿಸಿದ್ದೇ ಆಗಿದ್ದರೆ ಬಹಳ ದೊಡ್ಡ ನಷ್ಟ ಆಗ್ತಿತ್ತು. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಕಾರ್ಮಿಕರೆಲ್ಲ ಕೂಡ ಆಚೆ ಓಡ್ ಬಂದಿದ್ದಾರೆ, ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಕೂಡ ಅತ್ಯಂತ ಭಯ ಮತ್ತು ಆತಂಕದಿಂದ ಮನೆಯನ್ನು ಬಿಟ್ಟು ಆಚೆ ಬಂದು ನಿಂತ್ಕೊಂಡಿದ್ದಾರೆ. ತಕ್ಷಣಕ್ಕೆ ಬಂದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದೆ. ಮುಂದಾಗುವ ಅನಾಹುತವನ್ನು ಕೂಡ ತಪ್ಪಿಸಿದೆ. ಪ್ಲಾಸ್ಟಿಕ್ ಹೇಳಿದ್ದೆ, ಪ್ಲಾಸ್ಟಿಕ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಹೇಳಿ ಕೇಳಿ ಇದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ, ಅಂಟಿಕೊಂಡ ರೀತಿಯಲ್ಲಿ ಮನೆಗಳು ಕೂಡ ಇದ್ದಾವೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಅವಘಡ, ಭಾಳ ದೊಡ್ಡ ಅನಾಹುತ ತಪ್ಪು ಹೋಗಿದೆ. ಈಗ ಏನಕ್ಕೆ ಒತ್ಕೊಂಡಿದೆ, ಜೊತೆಗೆ ಏನಾದ್ರು ಕಾರಣಗಳಿದೆ? ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಇತ್ತೀಚೆಗೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಚೂರು ಎಚ್ಚರಿಕೆ ವಹಿಸಬೇಕಾಗತ್ತೆ ಇಂಥ ವಿಚಾರಗಳಲ್ಲಿ. ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ಈಗ ವಿಂಟರ್ ಸೀಸನ್ ಮುಗಿತಾ ಇದೆ, ಬೇಸಿಗೆ ಶುರುವಾಗ್ತಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ರೀತಿಯಾಗಿ ಅವರು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕಾಗತ್ತೆ. ಸೊ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಅಂಜನಾ ನಗರದಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಅಲ್ಲಿ ಒಂದು ಕವರ್ಗಳನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ಇದೆ. ಆ ಫ್ಯಾಕ್ಟರಿಯಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಪ್ರಿಲಿಮಿನರಿ ಆಗಿ ಯಾವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೆ ತಕ್ಷಣ ಒಂದು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾರೆ. ಬ್ಯಾಡರಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನ ಫ್ಯಾಕ್ಟರಿ ಇದ್ದಂತವ್ರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗ್ಲಿ ಇಲ್ಲ ಸುಟ್ಟಗಾಯಾಗ್ಲಿ ಯಾವುದೂ ಆಗಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾತ್ರ ಈ ಫ್ಯಾಕ್ಟರಿ ಇರುವಂತದ್ದು ಈಗಿರುವಂತ ಪ್ರಶ್ನೆ. ಅದಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಸೊ ಹೀಗಾಗಿ ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರೆ ಆ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬೆಂಕಿ ಯಾವ ರೀತಿಯಾಗಿ ಹತ್ಕೊಳ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರ್ಬೋದು ಅನ್ನೋ ಶಂಕೆ ಇರುವಂತದ್ದು. ಆದ್ರೆ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ತನಿಖಾ ಬಳಿಕವಷ್ಟೇ ಘಟನೆಗೆ ನಿಖರವಾದ ಕಾರಣ ತಿಳಿಬೇಕಾಗಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಹೇಳಿದ್ದೆ, ಪ್ಲಾಸ್ಟಿಕ್ ಹೇಳಿದ್ದೆ, ಪ್ಲಾಸ್ಟಿಕ್